ಅಬ್ಬಾ, ಇಲ್ಲೇ ನಮ್ಮ ಮುಂದಿನ 4 ವರ್ಷದ ಜೀವನ. ಲೆಕ್ಚರರ್ಸ್ ಹೆಂಗಿರ್ತಾರೋ, ಸ್ಟೂಡೆಂಟ್ಸ್ ಹೆಂಗಿರ್ತಾರೋ, ಇವ್ರಗಳ ಮಧ್ಯೆ ನನ್ನ ಗತಿ ಏನೋ ದೇವ್ರಿಗೆ ಗೊತ್ತು. ಜೈ ಮಕ್ಕಳಮ್ಮ. ಏನಪ್ಪ ಇದು ಇಷ್ಟೊಂದು ಜನ ಕಾಣ್ತವ್ರೆ? ಓ, ಹುಡ್ಗಿರ್ ಬೇರೆ. ಅಲ್ಲೊಂದು ಬಸ್ ರೂಪ್ ಕಾಣ್ತಾ ಇತ್ತಲ್ಲ, ಮಾತಾಡ್ಸೋಣ? ಬೇಡಪ್ಪ, ನನ್ನೇ ಗುರಾಯಿಸ್ತವ್ರೆ. ಓ, ಆಗ್ಲೇ ಎಷ್ಟೊಂದು ಜನ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ನಾನು ಬೇಗ ಫ್ರೆಂಡ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಂದು ಅದೇ ಗತಿ. ಓ, ಇಲ್ಲೊಂದು ಬಸ್ ರೂಪ್ ಆಗ್ಲೇ ಹುಡುಗಿರಿಗೆ ಸೈಟ್ ಹೊಡಿತಿದ್ದಾರೆ. ಓ, ಇಲ್ಲಾರ ಸಿಂಗಲ್ ಆಗಿ ಕಾಣ್ತಾನೆ, ಮಾತಾಡ್ಸೋಣ? ತಡಿ, ಮಾತಾಡ್ಸೋಣ. ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ, ಹೇಳಿ. ಫಸ್ಟ್ ಇಯರ್ ಬ್ರೋ, ಮೆಕ್ಯಾನಿಕಲ್ ಜಾಯ್ನ್ ಆಗಿದ್ದೀನಿ. ಫಸ್ಟ್ ಇಯರ್ ಕಾಲೇಜಿಂದು. ನೈಸ್ ನೈಸ್ ಬ್ರೋ, ಚೆನ್ನಾಗಿರ್ಲಿ ಇಂಜಿನಿಯರಿಂಗ್ ಲೈಫ್, ಎಂಜಾಯ್ ಮಾಡಿ ಚೆನ್ನಾಗಿ. ಬ್ರೋ ಬ್ರೋ ಅದೇ ಬ್ರೋ, ಫಸ್ಟ್ ಡೇ ಅಂದಿದ್ನಲ್ಲ, ಕಾಲೇಜ್ ಬಗ್ಗೆ ಸ್ವಲ್ಪ ಹೇಳ್ರಿ ಬ್ರೋ. ಅಷ್ಟೇ ತಾನೇ, ಬಾ ಹೇಳೋಣ, ಅದಕ್ಕೇನಂತೆ. ಅದ್ ಸರಿ, ಇಂಜಿನಿಯರಿಂಗ್ ಏನಕ್ಕೆ ಸೇರಿದೆ? ಕಿರಿಕ್ ಪಾರ್ಟಿ ನೋಡಿ ಕಾಲೇಜ್ ಕುಮಾರ್ ಆಗೋಣ ಅಂತ ಸೇರಿದೆ ಬ್ರೋ. ನಮ್ ಫ್ರೆಂಡ್ಸ್ ಎಲ್ಲ ಅದ್ನೇ ಮಾಡೋರೆ. ಪಾಪ ಕಂದ, ಬಾ ಇಲ್ಲಿ ನೋಡ್ತಿದ್ಯಲ್ಲ, ನೀನು ಇವ್ರಂಗೆ ಹಳ್ಳಕ್ ಬಿದ್ದಿದ್ದ ಅಷ್ಟೇ ಇಲ್ಲಿ. ಅಲ್ಲ ಕಣೋ, ಎಲ್ಲಾರು ರಕ್ಷಿತ್ ಶೆಟ್ಟಿ ಆಗಕ್ ಆಗಲ್ಲ. ನಿನಗ್ ಸಿಗೋ ಸಾನ್ವಿ ಕೂಡ ಕೊನೆ ತನಕ ನಿನ್ ಜೊತೆಗಿರ್ತಾಳೆ ಅಂತಾನು ಗ್ಯಾರಂಟಿ ಇಲ್ಲ. ಅದಂಗಿರ್ಲಿ, ನಿಮ್ಗೆ ಕ್ಲಾಸ್ ಇದೆಯಾ? ಆಯ್ತ್ ಬ್ರೋ. ಲೋ, ಕ್ಲಾಸ್ಗೆ ಏನೋ ಹೋಗ್ತೀಯಾ? ನಮ್ ಕಾಲೇಜಲ್ಲಿ ತರವಾರಿ ಕ್ಯಾರೆಕ್ಟರ್ಗಳಿದಾವ್ ಕಣೋ, ನಿನ್ನ ಅವರಿಗೆಲ್ಲ ಪರಿಚಯ ಮಾಡಿಸ್ತೀನಿ. ಫಸ್ಟ್ ಡೇ ಬಂಕ. ನೋಡಪ್ಪ, ಇದೇ ನಮ್ ಕಾಲೇಜ್ ಕ್ರಿಕೆಟ್ ಗ್ರೌಂಡು. ವರ್ಷದ 365 ದಿನದಲ್ಲಿ 366 ದಿನ ಇಲ್ಲೊಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾನೆ ಇರುತ್ತೆ ನೋಡಪ್ಪ. ಹೌದಾ? ನಾನು ಒಳ್ಳೆ ಬ್ಯಾಟ್ಸ್ಮನ್ ಬ್ರೋ. ಫೀಲ್ಡಿಂಗ್ ನಿಂತ್ರೆ 6-4 ಹೊಡಿತೀನಿ. ಅವನಪ್ಪ ತೊಡೆ ಅಂತಿದ್ಮೇಲೆ ಇಲ್ಲಿ ಎಲ್ಲೋ ನಮ್ಮವನೊಬ್ಬ ಪ್ಲೇಯರ್ ಇದ್ದ, ಅವ್ನು ಹೊಡೆದ್ರೆ 6, ಬಾಲ್ ಗ್ರೌಂಡ್ ಆಚೆ ಫಿಕ್ಸ್. ಹೌದಾ? ನಮಗೂ ಪರಿಚಯ ಮಾಡಿಸ್ಕೊಡಿ ಬ್ರೋ. ಕಣ, ಎಲ್ಲ ಇದನ್ನ ಅಲ್ಲಿದ್ದ ನೋಡಿ. ರಕ್ಷಿತ್, ಇವನು ರಕ್ಷಿತ್, ನಮ್ ಕಾಲೇಜ್ನ ಪ್ರತಿಭಾನ್ವಿತ ಆಟಗಾರ. ಹುಡುಗ ಬಹಳ ಟ್ಯಾಲೆಂಟೆಡ್, ಆದ್ರೆ ಅವರಪ್ಪ ಹಿಟ್ಲರ್. ಸ್ಪೋರ್ಟ್ಸ್ ಅಲ್ಲಿ ಫ್ಯೂಚರ್ ಇಲ್ಲ, ಕರೆಕ್ಟ್ ಆಗಿ ಸಂಪಾದನೆ ಮಾಡು ಸಾಕು ಅಂತ ಇಷ್ಟ ಇಲ್ಲದೆ ಇದ್ರು ತಗೊಂಬಂದು ಈ ಕಾಡ್ತರ ಇರೋ ಝೂ ಅಲ್ಲಿ ಬಿಟ್ಟಿದ್ದಾರೆ. ನೋಡು, ನಮ್ ಕೊಹ್ಲಿ ಇಷ್ಟಪಟ್ಟಿದ್ದು ಬ್ಯಾಟ್ ಬಾಲ್ ಅನ್ನ, ಆದ್ರೆ ಮದ್ವೆ ಆಗಿದ್ದು ಮೌಸು ಕೀಬೋರ್ಡ್ ಅನ್ನ. ಏನಂತೀವ ರಕ್ಷಿತ್? ಹೋಗ್ಲಿ ಬಿಡು. ಸರಿ ಆಯ್ತು, ಟೈಮ್ ಆಗಿ ಹೋಗೋಣ ಕ್ಲಾಸಿಗ. ಅದಲ್ಲೋ, ಇದು ನಮ್ ಕ್ಯಾಂಟೀನ್. ನಮ್ ಹುಡುಗರು ಕ್ಲಾಸಿಗಿಂತ ಜಾಸ್ತಿ ಇಲ್ಲೇ ಜಾಂಡ ಹೊಡಿರ್ತಾರೆ. ಇವ್ರಿಬ್ರು ನೋಡು, ಒಳ್ಳೆ ಟಾಮನ್ಸ್ ಇರ್ತಾರೆ, ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ. ನೋಡಿ, ನೀನ್ ಬರ್ದಿರೋ ಕೋಡ್ ಮತ್ತೆ ನಾನ್ ಬರ್ದಿರೋದು ಸೇಮೇ ಇದೆ, ನಮ್ದು ಎಕ್ಸಿಕ್ಯೂಟೇ ಆಗ್ತಿಲ್ಲ. ಸೇಮ್ ಎಲ್ಲ ಇದೆ ಅದು. ಇಲ್ಲಿ ನೋಡು, ಇಂಡೆಂಟೇಶನ್ ಮಿಸ್ ಮಾಡಿದ್ಯಾ. ಓ ಹೌದಲ್ಲ. ಮತ್ತೆ ಏನು ಕೋಡ್ನ ಬಯಟ್ ಮಾಡಿ ಬರ್ದಂಗ ಅನ್ಕೊಂಡ್ಬಿಟ್ಟಿದ್ಯಾ? ಅದೇನು ಉಗ್ರಂ ನೋಡಿ ಸಲಾರ್ ಮಾಡ್ದಂಗ? ಅಯ್ಯೋ ಸುಮ್ನಿರಮ್ಮ, ಎಕ್ಸಾಮ್ ಅಲ್ಲಿ ನೀನು ಅದನ್ನೇ ಮಾಡೋದು, ನಂದೇ ಕಾಪಿ ಮಾಡ್ತೀಯಂತೆ. ಅಯ್ಯೋ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬಂದ್ರೆ ಏನ್ ಬಂತು, ಪ್ರಾಕ್ಟಿಕಲ್ ಆಗಿ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಅಯ್ಯೋ, ಫಸ್ಟ್ ರ್ಯಾಂಕ್ ರಾಣಿ. ಹಂಗೇನಿಲ್ಲ, ಬೇಸಿಕ್ ಸ್ಟ್ರಾಂಗ್ ಆಗಿದ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಕ್ರ್ಯಾಕ್ ಮಾಡ್ಬೋದು. ಏನಿಲ್ಲ, ಏನ್ ಯಾವಾಗ್ಲೂ ಟಾಮೆಂಟ್ ಇರ್ತಾರೆ, ಜಗಳ ಆಡ್ತಾನೆ ಇರ್ತಿರಲ್ಲ. ನಿನ್ ಫೀಲ್ಡ್ ಅಲ್ಲಿ ನೀನ ಬೆಸ್ಟ್, ನಿನ್ ಫೀಲ್ಡ್ ಅಲ್ಲಿ ನೀನ ಬೆಸ್ಟ್. ನೋಡು, ದೇವ್ರು ಎಲ್ಲರಿಗೂ ಬೇರೆ ಬೇರೆ ಟ್ಯಾಲೆಂಟ್ಸ್ ಕೊಟ್ಟಿರ್ತಾನೆ. ನೋಡ್ರಿ, ಈಗ ನಾವ್ ಯಾರು ರಕ್ಷಿತ್ ತರ ಕ್ರಿಕೆಟ್ ಆಡಕ್ಕಾಗುತ್ತಾ? ಅದು ಕರೆಕ್ಟ್. ನೀನಾಗೂ ಇಟ್ಕೊಂಡಿದ್ಯಾ? ಕುತ್ಕೋಬಾ. ಓಹ್, ಹಾಗಾದ್ರೆ ನನ್ ಕುರಿ ಅಳ್ಳಕ್ ಬಿತ್ತು. ಇವಳು ನಯನ, ನಮ್ ಗ್ರೂಪ್ ಇನ್ ಕೋಡರ್. ಟೈಮ್ ಸಿಕ್ಕಾಗೆಲ್ಲ ಸಾಕು ಲ್ಯಾಪ್ಟಾಪ್ ಓಪನ್. ಮಾಡ್ರನ್ ಮಾಲಾಶ್ರೀಯಪ್ಪ, ಇವಳು ಫುಲ್ ಖಡಕ್, ಹುಷಾರಾಗಿರ್ಬೇಕು. ಇವಳ ಹತ್ರ ಹೆಚ್ಚು ಕಮ್ಮಿ ಆದ್ರೆ ಸಾಕು ಏರೋಪ್ಲೇನ್ ಹತ್ತಿಸ್ಬಿಡ್ತಾಳೆ. ನಮ್ ಕಾಲೇಜ್ ಲೇಡಿ ಡಾನ್ ಅನ್ಕೋ, ಇವಳ ಜೊತೆ ಕಿರಿಕ್ ಮಾಡ್ಕೊಂಡ್ರೆ ನಿನ್ ಕತೆ ಅಷ್ಟೇ. ಓ ಹಂಗೆ. ಮತ್ತೆ ಇವ್ರು ಯಾರು? ಒಳ್ಳೆ ಸರಸ್ವತಿ ಪೂಜೆ ಅನ್ಕೋತಿದ್ದಾರೆ. ಇವಳು ಲಾವಣ್ಯ, ಬಹಳ ಒಳ್ಳೆ ಹುಡುಗಿ, ಯಾವಾಗ್ಲೂ ಓದ್ತಾನೆ ಇರ್ತಾಳೆ. 24x7 ಅವಳ ಜೊತೆ ಬುಕ್ಸ್ ಇದ್ದೇ ಇರುತ್ತೆ. ಎಲ್ಲಾರ್ಗು ಓದೋದ್ ಕಷ್ಟ ಆದ್ರೆ ಇವಳಿಗೆ ಓದೋದು ಒಂದೇ ಇಷ್ಟ. ಕೋರ್ಸಲ್ಲಿ ಚೆನ್ನಾಗಿ ಓದಿ ಡಾಕ್ಟರೇಟ್ ಮಾಡೋಣ ಅಂತ ಕನ್ಸು ಕಟ್ಕೊಂಡು ಬಂದಿದ್ದಾಳೆ. ಆದ್ರೆ ಏನ್ ಮಾಡ್ತೀಯಾ, ನಮ್ಮ ಹುಡುಗಿಗೆ ಸ್ವಲ್ಪ ಸಾಮಾನ್ಯ ಜ್ಞಾನ ಕಮ್ಮಿ. ಹಿಂಗೆ ನಮ್ ಟಾಪರ್
ನಿಜವಾಗ್ಲೂ ಸರಸ್ವತಿ ಪುತ್ರಿನೇ ಬಿಡ್ರಿ. ಮತ್ತೆ ಸುಮ್ಮನೆನಾ? ಅವನಲ್ಲಿ ಹೇ ಅವನೆಲ್ಲಿರ್ತಾವ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾರು ನೀನೇ ನೋಡುವಂತೆ ತಡಿ. ಫೋನ್ ಮೇಲೆ ಬರಕ್ಕೆ. ಹಲೋ, ತಡಿ ಪಾಸ್. ಫ್ಲಾಶ್ ಬ್ಯಾಕ್. ಮತ್ತೆ ಏನಾಯ್ತು ಕ್ಲಾಸ್? ಅದೆಲ್ಲ ಬಿಡಿಲಿ, ಇಲ್ಲಿ ಕೇಳಿಲಿ. ಒಂದ್ ಹೊಸ ರೀಲ್ಸ್ ಬಂದಿದೆ ಅಲ್ಲ, ಇಬ್ರು ಸೇರಿ ರಿಕ್ರಿಯೇಟ್ ಮಾಡೋಣ ಪ್ಲೀಸ್. ಯಾವ್ದು? ಅದೇ ಕಡೋ, ಚಿಪಿ ಚಿಪಿ ಚಪ ಚಪ. ಇವೆಲ್ಲ ನಂಗೆ ಆಗಲ್ಲ. ಪ್ಲೀಸ್ ಬಾ ಅಲ್ಲ, ಏನೂ ಆಗಲ್ಲ. ಇಲ್ಲ ನನಗೆ ಇವೆಲ್ಲ ಇಷ್ಟ ಆಗಲ್ಲ, ನಾನು ಬರೋದು ಇಲ್ಲ. ನಿಂಗ್ ಬರ್ಲಿಲ್ಲ ಅಂದ್ರೆ ನನ್ ಕೋಪ ಬರತ್ತೆ. ನೀ ಕೋಪ ಬಂದ್ರೂ ಪರವಾಗಿಲ್ಲ, ನಾನಂತೂ ನಿನ್ ಜೊತೆ ರೀಲ್ಸ್ ಮಾಡಲ್ಲ. ಹಂಗಿದ್ರೆ ನಡಿ ಮುರಿ ಮೇಲೆ. ಹಾ, ಏನ್ ಹಂಗಂದ್ರೆ? ಬ್ರೇಕಪ್. ಅಂತ ಗೊತ್ತದ. ಆ ಚಿಪ್ಪಿ ಚಪಾನೆ ಒಂದ್ ಪಾಲಿನ ದುಶ್ಮನ್ ಆಗೋಯ್ತು. ಓ ಇಲ್ಲ ಇದೆಯಲ್ಲಪ್ಪ, ಬನ್ನಿ ಮಹಾರಾಜ್ರೆ, ಆಸಿಂಡ್ರ ಬರ್ರಿ. ಇವತ್ ಲೆಗ್ ಡೇ, ಕೇಳಲೇ ಬೇಡ. ಇವ್ರೇನು ಎಲ್ಲರ ಬಗ್ಗೆನೂ ಹೇಳ್ಬಿಟ್ರು, ಇವ್ರ ಬಗ್ಗೆನೇ ನಂಗೆ ಗೊತ್ತಿಲ್ವಲ್ಲ ಬ್ರೋ. ಓಹ್ ಇವನು ಫುಲ್ ಜಾಲಿ ಮನುಷ್ಯ ಕಣ, ಯಾವಾಗ್ಲೂ ಖುಷಿಯಾಗೇ ಇರ್ತಾನೆ. ಒಳ್ಳೆ ಆಲ್ರೌಂಡರ್ ಅಪ್ಪ, ಎಲ್ಲ ಇವೆಂಟ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ. ನೀನ್ ಎಷ್ಟೇ ಬೇಜಾರಾಗಿದ್ರು ಯಾರಿಗೂ ಗೊತ್ತೇ ಆಗಲ್ಲ. ನಲ್ಲಿ ನಮ್ಮೆಲ್ಲರ ಫೇವ್ರೇಟ್ ಒಂಥರ ಶಕಲಕಲ ವಲ್ಲಭ ಇದ್ದಂಗೆ. ಅಯ್ಯೋ ಸಾಕ್ ಬಿಡ್ರಪ್ಪ, ಎಲ್ಲರೂ ಸೇರಿ ಎಷ್ಟೇ ಇರಿಸ್ತೀರ ನಮ್ಮನ್ನ. ನಡೀರಿ ಕ್ಲಾಸಿಗೆ ಹೋಗೋಣ, ಟೈಮ್ ಆಯ್ತು. ನನ್ನ ಫೋನು ನನ್ ಫೋನು ಕಾಣಿಸ್ತಿಲ್ಲ, ಎಲ್ಲಿ? ನನ್ನ ಫೋನ್ ಎಲ್ಲಿ? ಅಲ್ಲಿ ನೋಡ ಅವ್ರನ್ನ ಹೆಂಗ್ ಹೊಡ್ತಿದ್ದಾರೆ. ಏನ್ ಹೇಳಿ ಬ್ರೋ, ನಿಮ್ ಗ್ರೂಪ್ ಮಾತ್ರ ಮಸ್ತ್ ಐತೆ. ನಿಂಗೂ ಹಿಂದೆ ಒಂದ್ ಗ್ರೂಪ್ ಸಿಗುತ್ತೆ ಬಾರೋ. ಇಂಜಿನಿಯರಿಂಗ್ ಲೈಫ್ ಯಾವತ್ತೂ ಇಷ್ಟ ಚೆನ್ನಾಗಿರ್ತಾರೆ ಬ್ರೋ. ಹಂಗಲ್ಲ ಕಣು, ಎಲ್ಲರಿಗೂ ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ಮನೆ ಜವಾಬ್ದಾರಿಗಳು, ಅವ್ರದ್ದೇ ಕನಸುಗಳು, ಕೈಯಲ್ಲಿ ಕಾಸಿರಲ್ಲ. ಒಂದೊಂದು ಸಲ ಲೈಫಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗಲ್ಲ. ಅನ್ಕೊಂಡಿರೋದೇ ಒಂದು, ಆಗ್ತಿರೋದೇ ಒಂದು ಅನಿಸುತ್ತೆ. ಏನು ಅಂತ ಕ್ಲಾರಿಟಿ ಸಿಗೋ ಅಷ್ಟೊತ್ತಿಗೆ ಟೈಮೇ ಮುಗ್ದೋಗಿರುತ್ತೆ. ನಮ್ಮ ಫ್ಯೂಚರ್ ಬಗ್ಗೆ ನಮಗೆ ಡೌಟ್ ಕಾಡಕ್ಕೆ ಶುರು ಆಗುತ್ತೆ. ಒಂದು ಕಡೆ ಪೇರೆಂಟ್ಸ್ ಪ್ರೆಷರ್, ಇನ್ನೊಂದು ಕಡೆ ಕರಿಯರ್ ಟೆನ್ಷನ್. ಇದೆಲ್ಲದ್ರ ಮಧ್ಯೆ ನಮಗೆ ಸಿಗೋರೆ ಫ್ರೆಂಡ್ಸ್. 4 ವರ್ಷ ಎಂಡ್ ಸೆಮ್, ಲೆಕ್ಕಕ್ಕೆ ಇಲ್ಲದಷ್ಟು ಇಂಟರ್ನಲ್ಸ್, ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ ಮತ್ತೆ ಅಟೆಂಡೆನ್ಸಿನ ಕ್ವಾಟ್ಲೆ. ಫ್ರೆಂಡ್ಸ್ ಜೊತೆಗೆ ಸೇರಿದ್ರೆ ನಮ್ಮೆಲ್ಲ ಆಲೋಚನೆಗಳನ್ನು ಮರ್ತಿ ಎಲ್ಲರಲ್ಲಿ ಒಂದಾಗ್ತೀವಿ. ಎಲ್ಲರಿಂದ ಒಂದೊಂದು ಗುಣ ಕಲಿತೀವಿ. ಎಲ್ಲರೂ ಒಂದೊಂದು ಥರ ಸಹಾಯ ಮಾಡ್ತಾರೆ. ಇವ್ರುಗಳ ಜೊತೆ ಇದ್ರೆ ಮನೇಲಿ ಇಲ್ದಿದ್ರು ಸಹ ಮನೆದೇ ಫೀಲಿಂಗು. ಈ 4 ವರ್ಷದಲ್ಲಿ ನಿಂಗೆ ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಜೀವನದಲ್ಲಿ ಮುಂದಿನ 40 ವರ್ಷ ಹೆಂಗಿರ್ಬೇಕು ಅಂತ ತಿಳಿಸ್ಕೊಡುತ್ತೆ. ಒಂದೇ ದಿನ ಬ್ರೋ, ಎಷ್ಟೊಂದೆಲ್ಲ ತಿಳ್ಕೊಂಡೆ. ನೀವು ಸಿಕ್ಕಿದ್ದು ಸಾರ್ಥಕ ಆಗ್ತಿತ್ತು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬ್ರೋ. ಎಲ್ಲೋಗ್ತಿದ್ಯಾ? ಕ್ಲಾಸಿಗೆ. ಫಿಲಮ್ ನೋಡಕ್ ಹೋಗೋಣ. ಮತ್ತೆ ಈ ಶಾರ್ಟ್ ಫಿಲ್ಮ್ ಇಷ್ಟನಾ? 10 ನಿಮಿಷ ಕೊಟ್ಟಿರೋದು ಗುರು. ಇನ್ನೂ ಚೂರು ಟೈಮ್ ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿ ತೋರಿಸ್ತಿದ್ವಿ. ಆದ್ರೆ ಏನ್ ಮಾಡೋದು, ಎಲ್ರು ಕಾಲು ಎಳಿತದೆ ಕಾಲ. ಸಾಕೇನಪ್ಪ ಫೀಲು.